ನನಗೆ ವೈಯಕ್ತಿಕವಾಗಿ ತುಂಬಾ ಖುಷಿಯಾದ ವಿಚಾರ ರಾಜ್ಯಪಾಲರ ಭಾಷಣದಲ್ಲಿ ಅಂದ್ರೆ ಏರ್ ಸ್ಟ್ರಿಪ್ಗಳು. ಅದನ್ನ ಚಿಕ್ಕಮಗಳೂರು ಜಿಲ್ಲೆಗೆ ಮತ್ತೆ ಮಡಿಕೇರಿ ಜಿಲ್ಲೆಗೆ ಮತ್ತೆ ಧರ್ಮಸ್ಥಳ ಜಿಲ್ಲೆಗೆ ಆ ಒಂದು ಏರ್ ಸ್ಟ್ರಿಪ್ಗಳನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಭೂಮಿನ ಗುರುತಿಸ್ಬಿಟ್ಟು ಅದನ್ನ ಭೂಸ್ವಾಧೀನಕ್ಕೆ ಏನು ಕ್ರಮ ತಗೋಬೇಕಾಗ್ತಾ ಇದೆ ಅದನ್ನು ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಕ್ರಮ ತಗೊಳ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದು ನನಗೆ ಖುಷಿಯಾದ ವಿಚಾರ, ಯಾಕಂದ್ರೆ ನಮಗೆ ಅದರಿಂದ ಟೂರಿಸಂ ಹೆಲ್ಪ್ ಆಗುತ್ತೆ, ಈವನ್ ಮೆಡಿಕಲ್ ವಿಚಾರಗಳಿಗೂ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ. ನಮಗೆ ಈಗ ಏರ್ಪೋರ್ಟು ಸಾಕಷ್ಟು ದೂರ ಇದೆ, ಬೆಂಗಳೂರುವರೆಗೂ ಬರಬೇಕಾಗುತ್ತೆ, 4.5 ಗಂಟೆ 5 ಗಂಟೆ 5 ಅವರ್ಸ್ ಜರ್ನಿ ಮಾಡಬೇಕಾಗುತ್ತೆ. ಇಲ್ಲಿದ್ರೆ ಮಂಗಳೂರಿಗೆ ಬರಬೇಕು ಅಂದ್ರೆ ಚಾರ್ಮಡಿ ಘಾಟ್ ಇಳಿದು ಬರಬೇಕಾಗುತ್ತೆ. ಸೊ ಅದರಿಂದ ನಮಗೇನಾದ್ರೂ ಚಿಕ್ಕಮಗಳೂರು ಜಿಲ್ಲೆಗೆ ಅಥವಾ ಮಡಿಕೇರಿ ಅಂತ ಜಿಲ್ಲೆಗೆ ಅಥವಾ ಧರ್ಮಸ್ಥಳಕ್ಕೆ ಏರ್ ಸ್ಟ್ರಿಪ್ ಬಂದ್ರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಇದು ನಿಜವಾಗ್ಲೂ ಸರ್ಕಾರ ಒಳ್ಳೆ ಕೆಲಸ ಅಥವಾ ಒಳ್ಳೆ ವಿಚಾರನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಮಾತಾಡ್ತಾ ವಿರೋಧ ಪಕ್ಷದ ನಾಯಕರು ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಾ ಕನ್ನಡಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಕೊಡಬೇಕು ಅಂತ ಅವರು ಒಂದು ಕವಿತೆನ ಹೇಳಿದ್ರು. ಆದ್ರೆ ನಾನು ನಿನ್ನೆ ಆಗ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ನಾನು ಏನು ಹೇಳಲಿಕ್ಕೆ ಆಗ್ಲಿಲ್ಲ. ಆದ್ರೆ ನಮಗೆ ಹಿಂದಿ ಭಾಷೆ ಹೇರಿಕೆ ಆಗ್ತಾ ಇರೋದೇ ಕೇಂದ್ರ ಸರ್ಕಾರದಿಂದ, ನಮ್ಮಿಂದ ಅಲ್ಲ. ನಾವು ಕನ್ನಡ ಭಾಷೆಗೆ ಏನೇನು ಮಾಡಬೇಕು, ನಮ್ಮ ಸಂಸ್ಕೃತಿನ ಮುಂದುವರಿಸಲಿಕ್ಕೆ ನಮ್ಮ ಸರ್ಕಾರ ಏನು ನಾವು ಇವತ್ತು 50 ವರ್ಷದ ಆಚರಣೆ ಮಾಡ್ತಾ ಇದ್ದೀವಿ ಅದನ್ನ ಸರ್ಕಾರ ಅದಕ್ಕೆ ಒತ್ತಿಟ್ಟಿದೆ, ಅದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಆದ್ರೆ ವಿರೋಧ ಪಕ್ಷದವರು ಇಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ಕೆಪಿಎಸ್ಸಿ ವಿಚಾರದಲ್ಲಿ ಅಥವಾ ಕನ್ನಡ ಭಾಷೆ ವಿಚಾರದಲ್ಲಿ ಮಾತಾಡಿದ್ರು. ಅಧ್ಯಕ್ಷರೇ ಬೇಡ ಬೇಡ ಅದನ್ನೆಲ್ಲ ಅದು ಚರ್ಚೆ ಆಗಿದೆ. ಆದ್ರೆ ಕನ್ನಡ ಭಾಷೆ ಬಗ್ಗೆ ರಾಜ್ಯಪಾಲರು ಕೂಡ ಭಾಷಣದಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ಇದು ಕೇಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಕನ್ನಡ ಭಾಷೆ ಬಗ್ಗೆ ನಮ್ಗೆ ಯಾರಿಗೂ ಹಸ್ತಕ್ಷೇಪ ಇಲ್ಲ, ನಮಗೆ ಹೆಮ್ಮೆ ಇದೆ ಕನ್ನಡ ಭಾಷೆ ಬಗ್ಗೆ. ಆದ್ರೆ ಭಾಷೆ ಹೇರಿಕೆ ಕರ್ನಾಟಕ ರಾಜ್ಯದ ಮೇಲೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ರಾಜ್ಯಪಾಲ ಮಾತಾಡ್ಬೋದು, ಎಲ್ಲಾ ವಿಚಾರಗಳನ್ನು ಮಾತನಾಡಬಹುದು. ಅದು ಬೇರೆ ಬಿಟ್ಟು ಮಾತಾಡಿ ಅಂತೀರಿ, ಮಾತಾಡ್ಲಿ ಮಾತಾಡ್ಲಿ ಅವರು. ರಾಜ್ಯಪಾಲರ ಭಾಷಣ ಅವಕಾಶ ಇದೆ, ಮಾತಾಡ್ಲಿ ಅಲ್ಲ ಮಾತಾಡಿದ್ದನ್ನ ಮಾತಾಡೋದು ಬೇಡ. ವಿರೋಧ ಪಕ್ಷದ ನಾಯಕರು ಒಪ್ಕೊಂಡು ಹೋಗಿದ್ದಾರೆ. ಈಗ ನನ್ನ ವಿಚಾರದ ಪ್ರಸ್ತಾವನೆನ ಕೇಳಿಸ್ಕೊಂಡು ಹೋಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನನಗೆ ನಂಬಿಕೆ ಇದೆ, ಅದನ್ನ ನೀವು ನಿಮ್ಮ ಪಕ್ಷದವರಿಗೆ ಏನು ಆಡಳಿತವಾಗಿ ನೀವು ಸೆಂಟ್ರಲ್ ಅಲ್ಲಿ ಕೂತಿದ್ದೀರಾ, ಈ ಹಿಂದಿ ಭಾಷೆ ಹೇರಿಕೆ ಬಗ್ಗೆ ಖಂಡಿತ ನೀವೆಲ್ಲರೂ ಹೇಳ್ತೀರಾ ಅಂತ, ಬರೀ ಈ ಸದನಕ್ಕೆ ಮಾತ್ರ ಸೀಮಿತ ಆಗಬಾರದು ಅಂತ ನಾನು ಕೇಳ್ಕೊಂತೀನಿ. ಇಂಗ್ಲಿಷ್ ಮಾತಾಡೋದು ಬಂದ್ ಮಾಡಿದ್ರೆ ಬಹಳ ಒಳ್ಳೇದು. ಇಂಗ್ಲಿಷ್ ಏನದು? ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ, ಇಂಗ್ಲಿಷಲ್ಲ. ಇಂಗ್ಲಿಷಲ್ಲೂ ಬೇಕಾದ್ರೆ ಮಾತಾಡಿ ಮೇಡಮ್. ಆಯ್ತಮ್ಮ, ಮಾತಾಡಿ ನೇರವಾಗಿ ಬಾರಮ್ಮ. ಕನ್ನಡ ಭಾಷೆ ಬಗ್ಗೆ ನಾನು ಏನ್ ಮಾತಾಡಿದೆ, ತೆರಿಗೆ ಪಾಲು ನಮ್ಗೆ ಸೇರ್ಬೇಕಾಗಿದೆ. ಅಲ್ಲ, ಒಂದೇ ವಿಚಾರ ಅದ್ರಲ್ಲ, ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ, ಕೊನೆ ವಿಚಾರ. ನಾವೇನ್ ₹1 ಅವರಿಗೆ ಕೊಡ್ತಾ ಇದೀವಿ, ಸೆಂಟ್ರಲ್ ಗವರ್ಮೆಂಟಿಗೆ ನಾವು ಕಳಿಸ್ಕೊಡ್ತಾ ಇದೀವಿ, ಅದ್ರಲ್ಲಿ ನಮಗೆ ಬರೀ 15 ಪೈಸಾ ಮಾತ್ರ ಬರ್ತಾ ಇದೆ. ಅದೆಲ್ಲರಿಗೂ ತಿಳಿದಿದೆ. ಆ ವಿಚಾರ ಅಬ್ಬಬ್ಬ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ, ಅದು ಪ್ರೂವನ್ ಆಕ್ಚುಲಿ. ಅದಕ್ಕೆ ದಾಖಲೆಗಳಿದೆ, ಅದಕ್ಕೆ ಕೇಂದ್ರ ಅಂಕಿ ಅಂಶಗಳು ನಾನು ತಪ್ಪು ಹೇಳ್ತಾ ಇದ್ದೀನಾ? ಅಲ್ಲ, ಈಗ ತಾನೇ ಅದೇ ಕೊಳವೆ ಬಾವಿಗಳಿಗೆ
ಜಾಸ್ತಿ ಅನುದಾನ ಈ ಕಡೆ ಕೇಳ್ತಾ ನೋಡಿ ಇದ್ರಲ್ಲ, ಮಾತಾಡಮ್ಮ. ಅದಕ್ಕೆ ನಮ್ಮ ಆ ಕಡೆ ತೆರಿಗೆ ಬೇಡ, ನಮಗೆ ನನ್ನ ಕಡೆ ನೋಡಿ ಮಾತಾಡು. ಆಯ್ತು ನನ್ ಕಡೆ ನೋಡಿ ಅವ್ರು ಮಾತಾಡು. ಈಗ ತಾನೇ ಏನು ಅವರು ಗಂಗಾ ಕಲ್ಯಾಣ ಯೋಜನೆಗೆ ಜಾಸ್ತಿ ಗಂಗಾ ಕಲ್ಯಾಣ ಯೋಜನೆಗಳಿಗೆ ನಮ್ಗೆ ಅವಕಾಶ ಮಾಡಿಕೊಡಿ, ಅನುದಾನ ಕೊಡಿ ಅಂತ ಕೇಳ್ತಾ ಇದ್ರು. ನಮಗೆ ನಮ್ಮ ತೆರಿಗೆ ಪಾಲು ಸಿಕ್ಕಿದ್ರೆ ಖಂಡಿತ ಎಲ್ಲ ನಮ್ಮ ಸರ್ಕಾರ ಖಂಡಿತ ಮುಕ್ತವಾಗಿ ಅಧ್ಯಕ್ಷರೇ, ಅವರು ಪ್ರಥಮ ಬಾರಿಗೆ ಆಯ್ಕೆಯಾಗಿ ಬಂದಿದ್ದಾರೆ. ಮಾತಾಡ್ಬೇಕು ನಮ್ಮನ್ನ ಮಾತಾಡ್ತಾರೆ. ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಹೋಗುತ್ತೆ? ನಮ್ಮ ಪಾಲು ನಮ್ಮ ಹಕ್ಕು. ಬರೀ ಬೆಂಗಳೂರು ವಾಪಸ್ ಬರ್ತಾ ಇದೆ. ಮಾತಾಡ್ತಾ ಇದ್ದಾರೆ. ಕುತ್ಕೊಳ್ರಿ, ಸಿಮೆಂಟ್ 5 ನಿಮಿಷ ಮಾತಾಡೋರು ಮುಗಿಸ್ತಾರೆ. ಕುತ್ಕೊಳ್ರಿ, ದಯವಿಟ್ಟು ಕುತ್ಕೊಳ್ರಿ. ರವಿ ಅವರೇ ಏನ್ರಿ ಅಲ್ಲ ಹೇಳಿ ಸರ್, ಅವ್ರು ಹೇಳಿ.